ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ RS ಕಾರ್ ಪ್ರೀಮಿಯಂಗೆ ಬಂದಿದ್ದೀನಿ. ಇವತ್ತೇನಪ್ಪ ವಿಷಯ ಅಂತ ಹೇಳಿದ್ರೆ, ಈ ಒಂದು ಹೋಂಡಾ ಸಿಟಿ ನೋಡ್ತಾ ಇದ್ದೀರಲ್ಲ, ಈ ಹೋಂಡಾ ಸಿಟಿ ಆ್ಯಕ್ಚುಲ್ ಆಗಿ ಈ ಥರ ಇರಲಿಲ್ಲ. ಕಂಪ್ಲೀಟಾಗಿ ಟ್ರಾಫಿಕ್ ಡೆನ್ಸ್ ಆಗಿರ್ಬೋದು, ಸ್ಕ್ರ್ಯಾಚಸ್ ಆಗಿರ್ಬೋದು, ಕಲರ್ ಫೇಡ್ ಆಗಿತ್ತು. ಇದನ್ನು ಒಂದು ಹೊಸ ಕಾರ್ ಥರ ಮಾಡಿದ್ದಾರೆ. ಪೇಂಟಿಂಗ್ ಕೂಡ ಇವರೇ ಮಾಡಿದ್ದಾರೆ. ಅದರ ಜೊತೆಗೆ ಇಂಟೀರಿಯರಲ್ಲಿ ಸಖತ್ ಮಾಡಿಫಿಕೇಷನ್ ನೋಡ್ಬೋದು. ಇದರಲ್ಲಿ ಸೀಟ್ ಕವರ್ಸ್ ಆಗಿರ್ಬೋದು, 70 ಮ್ಯಾಟ್ಸ್ ಆಗಿರ್ಬೋದು, ಸೊ ಇದನ್ನೆಲ್ಲ ಮಾಡಿದ್ದಾರೆ. ಆ್ಯಂಬಿಯೆಂಟ್ ಲೈಟ್ ಕೂಡ ಇದಕ್ಕೆ ಹಾಕಿದ್ದಾರೆ. ಡ್ಯೂಯಲ್ ಟೋನ್ ಕೂಡ ಇವರೇ ಮಾಡಿರೋದು. ಸೊ ಇದ್ರ ಬಗ್ಗೆ ಡೀಟೇಲಾಗಿ ನೋಡ್ತಾ ಹೋಗೋಣ. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಸುಮಾರಷ್ಟು ಕಾರ್ಗಳು ಇವರು ಕಂಪ್ಲೀಟಾಗಿ ಏನು ಬರೀ ಫುಲ್ ಫಿಟ್ಮೆಂಟ್ ಅಷ್ಟೇ ಮಾಡಲ್ಲ. ಒಂದೊಂದು ಕಾರ್ಗಳನ್ನ ತೊಗೊಂಡು ಎಲ್ಲ ಥರ ಕಾರ್ಗಳಿಗೂ ಏನೇ ಆಕ್ಸೆಸರೀಸ್ ಬೇಕು ಅಂದರೂ ಕೂಡ ಇವ್ರು ಮಾಡ್ತಾರೆ. ಹಾಗೆ ಮೇಕ್ ಓವರ್ ಕೂಡ ಮಾಡ್ತಾರೆ. ನೋಡ್ತಿರ್ಬೋದು, ಅಲ್ಲೊಂದು ತಾರ್ ರೆಡಿ ಆಗ್ತಾ ಇದೆ. ಗ್ರಿಲ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ ಅದಕ್ಕೆ. ಹಾಗೆ ಒಂದು ಹೊಸ ಬ್ರ್ಯಾಂಡ್ ನ್ಯೂ i20 ಕೂಡ ಬಂದಿದೆ ಇಲ್ಲಿ. ಆ್ಯಂಡ್ ಇವಾಗ ತಾನೇ ಇಕೋಸ್ಪೋರ್ಟು ಒಂದು ಟಿಂಟಿಂಗ್ ಎಲ್ಲ ಮಾಡಿಸ್ಕೊಂಡು ಹೋದ್ರು. ಆ್ಯಂಡ್ ಗ್ಲಾನ್ಸಾ ಕೂಡ ಒಂದು ಕಂಪ್ಲೀಟಾಗಿ ಸೀಟ್ ಕವರು ಮತ್ತು 70 ಮ್ಯಾಟ್ಸ್ಗೆಲ್ಲ ಬಂದಿದೆ. ನೆಕ್ಸಾನ್ ಕೂಡ ಇವಾಗ ತಾನೇ ಮಾಡಿ ಕಳಿಸಿದ್ರು. ಸೊ ಈ ಥರ ಎಲ್ಲ ರೀತಿ ಕಾರ್ಗಳು, ಇಂಥ ಕಾರ್ ಅಂತಲ್ಲ, ಎಲ್ಲ ರೀತಿ ಕಾರ್ಗಳನ್ನೂ ಕೂಡ ಇವರು ಕಂಪ್ಲೀಟಾಗಿ ಫುಲ್ ಫಿಟ್ಮೆಂಟ್ ಕೂಡ ಮಾಡ್ತಾರೆ. ಹಾಗೆ ಇಂಡಿವಿಜುವಲ್ ಆಕ್ಸೆಸರೀಸ್ ಕೂಡ ಇವರು ಮಾಡಿಕೊಡ್ತಾರೆ. ತಡ ಮಾಡೋದು ಬೇಡ, ಈ ಒಂದು ಹೋಂಡಾ ಸಿಟಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಫೋಕಸ್ ಮಾಡಿ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೆಡಾನ್ಗಳಿಗೆ ಯಾವುದೇ ರೀತಿ ಮಾಡಿಫಿಕೇಶನ್ ಬೇಕು ಅಂದರೂ ಕೂಡ ಇವರು ಮಾಡಿಕೊಡ್ತಾರೆ. ಬನ್ನಿ ಆಗಿದ್ದಾರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಜೊತೆಗೆ RS ಕಾರ್ ಪ್ರೀಮಿಯಂನ ಓನರ್ ಇದ್ದಾರೆ, ಶ್ಯಾಮ್ ಅವರು. ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡು ಈ ಒಂದು ಗಾಡಿ ಬಗ್ಗೆ ಮಾಹಿತಿ ತಗೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಚಾನಲ್ ಬ್ರೋ. ವೆಲ್ಕಮ್ ಬ್ರೋ. ಹೇಗಿದ್ದೀರಾ? ಚೆನ್ನಾಗಿ, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಇವಾಗ ಹೇಳಿ, ಸೆಡಾನ್ ಲವರ್ಸ್ ತುಂಬ ಜನ ನೋಡ್ತಾ ಇರ್ತಾರೆ ಈ ಒಂದು ಗಾಡಿನ. ಸೊ ಯಾವ ಥರ ಮಾಡಿದ್ದೀರಾ ಮಾಡಿಫಿಕೇಶನ್? ಬ್ರೋ, ಇದು ಹೋಂಡಾ ಸಿಟಿ 2017 ಮಾಡೆಲ್ ಬ್ರೋ. ಓಲ್ಡ್ ಮಾಡೆಲ್ ಇತ್ತು, ಫುಲ್ ಡೆಂಟ್ ಸ್ಕ್ರಾಚಸ್ ಎಲ್ಲ ಆಗಿತ್ತು. ಸೊ ಕಸ್ಟಮರ್ ಬಂದುಬಿಟ್ಟು ನನಗೆ ಕಂಪ್ಲೀಟಾಗಿ ರೀಪೇಂಟಿಂಗ್ ಬೇಕಾಗಿತ್ತು ಅಂತ ಹೇಳಿದರು. ಪ್ಲಸ್ ಇಂಟೀರಿಯರ್ನ ಕಂಪ್ಲೀಟಾಗಿ ಚೇಂಜ್ ಮಾಡಬೇಕಾಗಿತ್ತು. ಸೂಪರ್. ಸೊ ಅದನ್ನ ಇವಾಗ ಫಸ್ಟ್ ಏನು ಮಾಡಿದ್ದೀವಿ ಅಂದರೆ, ಫುಲ್ ಕಂಪ್ಲೀಟ್ ಕಾರ್ನ ಪರ್ಲ್ ವೈಟಲ್ಲಿ ರೀಪೇಂಟ್ ಮಾಡಿಸಿದ್ದೀವಿ. ಇವಾಗ ನೋಡ್ತಿದ್ದೀರಲ್ಲ, ಸಣ್ಣ ಬ್ಲ್ಯಾಕ್ ಕಲರ್ಸು, ಇವನ್ ಇನ್ ಡೀಟೇಲ್ ಕಸ್ಟಮರ್ ಯಾವ ಥರ ಬೇಕಾಗಿತ್ತಲ್ಲ ಆ ಥರ ಮಾಡಿಸ್ಕೊಟ್ಟಿದ್ದೀವಿ ಬ್ರೋ. ವೀಕ್ಷಕರೇ ನೋಡ್ತಿರ್ಬೋದು, ನಾಟ್ ಓನ್ಲಿ ವೈಟ್ ಕಲರು, ಫುಲ್ ಬಾಡಿ ಪೇಂಟು OEM ಪೇಂಟ್ಗೆ ಮ್ಯಾಚ್ ಆಗಿದೆ. ಸಖತ್ತಾಗಿ ಕಾಣ್ತಾ ಇದೆ, ಎಲ್ಲೂ ಕೂಡ ಗೊತ್ತಾಗಲ್ಲ. ಅದ್ರ ಜೊತೆಗೆ ಸಣ್ಣ ಸಣ್ಣ ಡೀಟೇಲಿಂಗು, ಈ ಒಂದು ಗ್ರಿಲ್ಲಲ್ಲಿ ಬ್ಲ್ಯಾಕ್ ಕಲರು ಯಾವ ಥರ ಒಂದು ಚೆನ್ನಾಗಿ ಮಾಡಿದ್ದಾರೆ ನೋಡ್ತಿರ್ಬೋದು, ಇಂಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಬಂಪರು ಕೂಡ ಅಷ್ಟೇ ನೀಟಾಗಿದೆ. ಇವಾಗ ಒಂದು ಬ್ರ್ಯಾಂಡ್ ನ್ಯೂ ಕಾರ್ ಥರ ಆಗಿಬಿಟ್ಟಿದೆ. ಸೊ ಇದಿಷ್ಟೇ ಅಲ್ಲ, ಆ್ಯಕ್ಚುಲಿ ಮೇನ್ ಇರೋದೇ ಇಂಟೀರಿಯರು. ಇವಾಗ ಇಂಟೀರಿಯರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಶ್ಯಾಮ್ ಅವರು. ಬ್ರೋ ಹೇಳಿ, ತಿಳಿಸ್ಕೊಡಿ ಯಾವ ಥರ ಮಾಡಿದ್ದೀರಾ ಇಂಟೀರಿಯರ್. ಬ್ರೋ, ಇದು ಕಂಪ್ಲೀಟ್ ಸೀಟ್ ಕವರ್ಸ್ ಇದೆ ಅಲ್ಲ, ಟ್ಯಾನಲ್ಲಿ ಮಾಡಿದ್ದೀವಿ. ಮ್ಯಾಟು ಟ್ಯಾನಲ್ಲಿ ಮಾಡಿದ್ದೀವಿ. ಇಂಟೀರಿಯರ್ಸು ಇಲ್ಲಿ ನೋಡ್ತಿದ್ರ, ಡ್ಯಾಶ್ ಬೋರ್ಡು ಟ್ಯಾನು, ಡೋರ್ ಪ್ಯಾಡ್ಸ್, ಡೋರ್ ಟ್ರಿಮ್ಸ್ ಇದೆ ಅಲ್ಲ, ಅದನ್ನು ಟ್ಯಾನ್ ಕಲರ್ ಅಲ್ಲಿ ಮಾಡಿದೀವಿ. ವೀಕ್ಷಕರೇ ನೋಡ್ತಿರ್ಬೋದು ಯಾವ ಥರ ಒಂದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೀಟ್ ಕವರ್ಸ್ಗೆ ಮ್ಯಾಚಿಂಗ್ ಆಗಿರುವಂತಹ ಒಂದು ಡ್ಯಾಶ್ ಬೋರ್ಡ್ ಕಲರು ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಇವಾಗ ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಆಗಿದೆ, ಆಲ್ಮೋಸ್ಟ್ ಟ್ರಿಪಲ್ ಟೋನ್. ಇಲ್ಲಿ ಬ್ಲ್ಯಾಕು, ಇಲ್ಲಿ ನೋಡ್ತಿರ್ಬೋದು ಸಿಲ್ವರ್ ಇದೆ, ಪೇಂಟ್ ಮಾಡಿದೀವಿ ಬ್ರೋ. ಸೊ ಇದು ಕೂಡ ಸಕ್ಕತ್ತಾಗಿದೆ ನೋಡ್ತಿರ್ಬೋದು. ಅಂಡ್ ಆಲ್ಸೋ ಆಂಬಿಯಂಟ್ ಲೈಟ್ ಕೂಡ ಇದಕ್ಕೆ ಹಾಕಿದ್ದಾರೆ. ಕರೆಕ್ಟ್, ಆಂಬಿಯಂಟ್ ಲೈಟ್ಸ್ ಮಾಡಿದೀವಿ ಬ್ರೋ ಕಂಪ್ಲೀಟ್ ಆಗಿ. ಅಂಡ್ RS ಕಾರ್ ಪ್ರೀಮಿಯಂ ಡ್ಯಾಶ್ ಕ್ಯಾಮ್ ಅನ್ನು ಅಪ್ಗ್ರೇಡ್ ಮಾಡಿದೀವಿ ಬ್ರೋ. ಬ್ರೋ, ಸ್ಟೇರಿಂಗ್ ರ್ಯಾಪ್ ಡ್ಯೂಯಲ್ ಕಲರ್ ಬ್ರೋ. ಕಾರ್ ಇಂಟೀರಿಯರ್ ಕಂಪ್ಲೀಟ್ಲಿ ಬ್ಲ್ಯಾಕ್ ವಿತ್ ಟ್ಯಾನ್ ಮಾಡಬೇಕಾಗಿತ್ತು. ಓಕೆ. ಸೊ ಈವನ್ ಆನ್ ಯುವರ್ ಸ್ಟೇರಿಂಗ್ ಅಲ್ಲಿ ಬ್ಲ್ಯಾಕ್ ವಿತ್ ಟ್ಯಾನ್ ಮಾಡಿದೀವಿ ಬ್ರೋ. ಸಕ್ಕತ್ತಾಗಿ ಬಂದಿದೆ ಔಟ್ಪುಟ್ಟು. ವೀಕ್ಷಕರೇ ನೋಡ್ತಿರ್ಬೋದು, ಈ ಥರ ತುಂಬ ಜನ ಇಂಟೀರಿಯರ್ನ ಮಾಡಿಫೈ ಮಾಡಿಸ್ಬೇಕು ಅಂತ ಅನ್ಕೊತಾ ಇರ್ತೀರಾ. ಇಲ್ಲಿ ಬಂದರೆ ನಿಮಗೆ ಯಾವ ಥರ ಕಲರ್ ಬೇಕು ಅದನ್ನು ಒಂದ್ಸಲಿ ತೋರಿಸಿ ಅದ್ರ ಪ್ರಕಾರ ನಿಮಗೆ ಮಾಡಿಕೊಡ್ತಾರೆ. ಇವಾಗ ಸೆಕೆಂಡ್ ರೋಗೆ ಬರೋದಾದರೆ, ಸೆಕೆಂಡ್ ರೋ ಯಾವ ಥರ ಮಾಡಿದ್ದಾರೆ ಅಂತ ನೋಡ್ಬೋದು ಇಲ್ಲಿ ನೀವು. ಸೊ ಮ್ಯಾಟಿಂಗ್ ಅಷ್ಟು ಸಕ್ಕದಾಗಿ ಆಗಿದೆ ನಿಮಗೆ, 70 ಮ್ಯಾಟು ಬ್ರೋ. ಇವನ್ ಆರ್ಮ್ ರೆಸ್ಟ್ ನೋಡ್ತಿದ್ದೀರಲ್ಲ, ಕಂಪ್ಲೀಟ್ ಆಗಿ ನಿಮಗೆ OE ಟೈಪ್ ಫಿಟ್ಮೆಂಟ್ ಬರುತ್ತೆ ಬ್ರೋ. ಸೂಪರ್ ಬ್ರೋ. ಸೊ ಇದಕ್ಕಿಂತ ಮುಂಚೆ ಕೂಡ ಸುಮಾರು ಗಾಡಿಗಳಿಗೆ ಇವರು ಮೇಕ್ ಓವರ್ ಮಾಡಿದ್ದಾರೆ, ಟ್ರಾನ್ಸ್ಫಾರ್ಮೇಷನ್ ಕೂಡ ಮಾಡಿದ್ದಾರೆ. ಸೊ ಇದೊಂದು ಎಕ್ಸಾಂಪಲ್ಲು. ಇವನ್ ಇನ್ಫ್ಯಾಕ್ಟ್ ಇದು ನೋಡ್ತಿರ್ಬೋದು, ಪೇಂಟಿಂಗಲ್ಲಿ ಡ್ಯೂಯಲ್ ಟೋನ್ ಮಾಡಿದ್ದಾರೆ, ಬ್ಲ್ಯಾಕ್ ಕಲರು ಮೇಲ್ಗಡೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋದಲ್ಲಿ ಯಾವ ಥರ ಕಾಂಪ್ಲಿಮೆಂಟ್ ಆಗ್ತಿದೆ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ನೋಡೋದಕ್ಕಂತೂ ಸಕ್ಕದಾಗಿ ಕಾಣ್ತಾ ಇದೆ ಗಾಡಿ. ಸೊ ಇದೇ ಥರ ಇನ್ನು ಕೆಲವೊಂದಷ್ಟು ಗಾಡಿಗಳು ಇವತ್ತಿನ ವಿಡಿಯೋದಲ್ಲಿ ನೋಡ್ಬೋದು ನೀವು. ಇದೊಂದು ಸೆಡಾನ್ ನಿಮಗೆ ಒಂದು ಎಕ್ಸಾಂಪಲ್ ಆಗಿ ತೋರಿಸಿದ್ದು. ಇನ್ನೂ ಒಳಗಡೆ ಸುಮಾರಷ್ಟು ಗಾಡಿಗಳಾಗ್ತಾ ಇದೆ. ಇವಾಗ ಜಸ್ಟ್ ಒಂದು ಜಲಕ್ ಕೊಡ್ತಾ ಹೋಗ್ತೀವಿ, ಸೀಟ್ ಕವರೆಲ್ಲ ಯಾವ ಥರ ಮಾಡ್ತಾ ಇದ್ದಾರೆ ಬೇರೆ ಗಾಡೀಲಿ ಅಂತ ಹೇಳ್ಬಿಟ್ಟು. ಬನ್ನಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಇಷ್ಟೊತ್ತಿಗೂ ನಾವು ಇದ್ದಿದ್ದು RS ಕಾರ್ ಪ್ರೀಮಿಯಂ ಡೀಟೇಲಿಂಗ್ ಸ್ಟುಡಿಯೋ ಹತ್ರ. ಇಲ್ಲೇ ಡೀಟೇಲಿಂಗ್ ಸ್ಟುಡಿಯೋ ಪಕ್ಕದಲ್ಲೇ ಇದೆ, RS ಕಾರ್ ಪ್ರೀಮಿಯಂ ಪಕ್ಕದಲ್ಲೇ.
ಸೊ ಅಲ್ಲಿ ಕಂಪ್ಲೀಟ್ ವಾಷಿಂಗ್ ಆಗಿರ್ಬೋದು, ಡೀಟೇಲಿಂಗ್ ಆಗಿರ್ಬೋದು, ಹಾಗೆ ಸೆರಾಮಿಕ್ ಕೋಟಿಂಗು ಪ್ರತಿಯೊಂದು ಮಾಡ್ತಾರೆ, PPF ಕೂಡ ಮಾಡ್ತಾರೆ. ಸೊ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ RS ಕಾರ್ ಪ್ರೀಮಿಯಂ ಸ್ಟೋರ್ಗೆ ಬಂದಿದ್ದೀನಿ, ನೋಡ್ತಿರ್ಬೋದು. ಸೊ ಇಲ್ಲಿ ಸುಮಾರಷ್ಟು ಗಾಡಿಗಳು ಹಾಕ್ತಾ ಇದೆ. ಈ ಒಂದು ಮಹೇಂದ್ರ XUV 300 ಏನು ನೋಡ್ತಾ ಇದ್ದೀರಾ, ಸೊ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಶೋರೂಮಿಂದ ಡೈರೆಕ್ಟಾಗಿ ಎಲ್ಲಿಗೆ ಬಂದಿದೆ, ಸೀಟ್ ಕವರ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ, ಹಾಗೆ ಶಾರ್ಕ್ ಫಿನ್ ಆ್ಯಂಟನಾ ಆಗಿರ್ಬೋದು, ರೂಫ್ ರೇಲ್ಸ್ ಆಗಿರ್ಬೋದು, ಎಲ್ಲದನ್ನು ಇದಕ್ಕೆ ಹಾಕ್ತಾ ಇದ್ದಾರೆ. ಹಾಗೆ ಪಕ್ಕದಲ್ಲಿ ನೋಡ್ತಿರ್ಬೋದು ಬ್ರ್ಯಾಂಡ್ ನ್ಯೂ ನೆಕ್ಸಾನ್ ಕೂಡ ಬಂದಿದೆ. ಸೊ ಇವಾಗ ಫೇಸ್ ಲಿಫ್ಟೆಡ್ ನೆಕ್ಸಾನು. ಇದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ G ಕ್ಯಾಮ್ ಇದೆಯಲ್ಲ, ಸೊ G ಕ್ಯಾಮ್ ಇದರಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಎಲ್ರಿಗೂ ಕೂಡ ಮಿರರ್ ಡ್ಯಾಶ್ ಕ್ಯಾಮ್ ಬಗ್ಗೆ ನಾಲೆಡ್ಜ್ ಇದ್ದೇ ಇದೆ. ಸೊ ಡ್ಯಾಶ್ ಕ್ಯಾಮ್ ಏನಕ್ಕೆ ಹಾಕಬೇಕು ಅಂತ ಹೇಳಿದ್ರೆ, ಸೊ ಸೇಫ್ಟಿ ಪರ್ಪಸ್ಗೆ ಎಲ್ಲರೂ ಕೂಡ ಹಾಕ್ಸ್ತಾರೆ. ಬಟ್ ಎಲ್ಲರೂ ಕೂಡ ಮಿರರ್ ಡ್ಯಾಶ್ ಕ್ಯಾಮ್ನ ಹಾಕೋದಕ್ಕೆ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಂದು ಟಾಪ್ ಆ್ಯಂಡ್ ಕಾರ್ಗಳಲ್ಲಿ ನೋಡ್ತಿರ್ಬೋದು ಆಟೋ ಡಿಮ್ಮಿಂಗ್ IRVMs ಬರುತ್ತೆ. ಸೊ ಹೀಗಿರಬೇಕಾದಾಗ ನಾವು ಮಿರರ್ ಡ್ಯಾಶ್ ಕ್ಯಾಮ್ ಹಾಕ್ಬಿಟ್ರೆ ಆಟೋ ಡಿಮ್ಮಿಂಗ್ IRVMs ಬಂದು ಯೂಸ್ಗೆ ಬರಲ್ಲ. ಸೊ ಹಾಗಾಗಿ ಅದಕ್ಕೆ ಅಂತಲೇ ಈ ಒಂದು G ಕ್ಯಾಮ್ ಅಂತ ಬಂದಿದೆ, ನೋಡ್ತಿರ್ಬೋದು. ಇದರಲ್ಲೂ ಕೂಡ ಸೇಮ್ ಡ್ಯಾಶ್ ಕ್ಯಾಮ್ ಏನು ವರ್ಕ್ ಮಾಡುತ್ತೆ ಅದೇ ವರ್ಕ್ ಮಾಡುತ್ತಿದ್ದು. ಸೊ ಕಂಪ್ಲೀಟಾಗಿ ರೆಕಾರ್ಡಿಂಗ್ ಆಗುತ್ತೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ರೆಕಾರ್ಡಿಂಗು. ಅದ್ರ ಜೊತೆಗೆ ಇದು CCTV ಥರ ವರ್ಕ್ ಆಗುತ್ತೆ. ಯಾವಾಗಲೂ ಕೂಡ ನೀವು ಇದನ್ನು ನೋಡ್ಕೊಬೋದು ಮೊಬೈಲಲ್ಲಿ, ಅದೊಂದು ಅಡ್ವಾಂಟೇಜು. ಅದ್ರ ಜೊತೆಗೆ ನೋಡ್ತಿರ್ಬೋದು. ಸೊ ಇವಾಗ ನಾನು ಬ್ಯಾಕ್ ಹೋದರೆ ಇದರಲ್ಲಿ ನ್ಯಾವಿಗೇಷನ್ ಕೂಡ ಬರುತ್ತೆ. ಸೊ ನ್ಯಾವಿಗೇಷನ್ ಸೇಮ್ ಆ್ಯಂಡ್ರಾಯ್ಡ್ ಏನು ಮೊಬೈಲ್ ಯೂಸ್ ಮಾಡ್ತೀರಾ ಅದೇ ಥರ ಇದರಲ್ಲಿ ಯೂಟ್ಯೂಬ್ ಕೂಡ ನೋಡ್ಬೋದು. ಸೊ ನ್ಯಾವಿಗೇಷನ್ ಕೂಡ ನೀವು ಹಾಕ್ಕೊಬೋದು ಇದರಲ್ಲಿ. ಇದನ್ನು ನಾನು ಆಲ್ರೆಡಿ ಒಂದು ಡೀಟೇಲ್ ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಚೆಕ್ ಮಾಡ್ಕೋಬೋದು. ಸೊ ಇದನ್ನು ನಾನು ಬೇಕಾದ್ರೆ ಸರ್ಚ್ ಕೂಡ ಮಾಡ್ಬೋದು. RR ನಗರ ಅಂತ ಸರ್ಚ್ ಮಾಡಿದ್ರೆ ಆ ನ್ಯಾವಿಗೇಷನ್ ಹಾಕ್ಕೊಂಡು ಅಲ್ಲಿಗೆ ಹೋಗ್ಬೋದು. ಸೊ ಇದರಲ್ಲೇ ಅಡ್ಯಾಸ್ ಕೂಡ ಬರುತ್ತೆ. ಸೊ ಇನ್ಫ್ಯಾಕ್ಟ್ ಯಾರಾದರೂ ಕಾರ್, ಇವಾಗ ನೀವು ಯಾರಿಗಾದ್ರೂ ಕಾರ್ ಕೊಟ್ಟಿರ್ತೀರ, ತೊಗೊಂಡು ಹೋಗಿರ್ತಾರೆ, ಆ ಟೈಮಲ್ಲಿ ಕಾರ್ ಎಲ್ಲಿ ಪಾರ್ಕ್ ಆಗಿದೆ, ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ, ಇದನ್ನು ಕೂಡ ಚೆಕ್ ಮಾಡ್ಕೋಬೋದು ನೀವು. ಅದ್ರ ಜೊತೆಗೆ ಕಾರಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅದನ್ನು ಕೂಡ ನೀವು ಕೇಳಿಸ್ಕೊಬೋದು. ಇದೆಲ್ಲ ಅಡ್ವಾಂಟೇಜು ಈ ಒಂದು G ಕ್ಯಾಮಲ್ಲಿ ಬರುತ್ತೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ಒಂದು ಡೀಟೇಲ್ಡ್ ವಿಡಿಯೋ ಕೂಡ ಇದೆ, ಅದನ್ನು ನೀವು ಚೆಕ್ ಮಾಡ್ಕೋಬೋದು. ಸೊ ಇದೇ ಥರ ಎಷ್ಟೊಂದು ಇನೋವೇಟಿವ್ ಪ್ರಾಡಕ್ಟ್ಸು RS ಕಾರ್ ಪ್ರೀಮಿಯಮಲ್ಲಿ ಸಿಗುತ್ತೆ. ಸೊ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ RS ಕಾರ್ ಪ್ರೀಮಿಯಮ್ಗೆ ವಿಸಿಟ್ ಮಾಡ್ಬೋದು. ಸೊ ಇನ್ನಷ್ಟು ಮಾಹಿತಿ ತಿಳ್ಕೊಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.